ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಪ್ಷನ್ ಟ್ಯೂನರ್. ಇವತ್ತು ನಮ್ಮ ಲೆವೆಲ್ಸು ಮತ್ತು ಸ್ಟ್ರಕ್ಚರು ಎರಡು ಪರ್ಫೆಕ್ಟ್ ಆಗಿ ವರ್ಕ್ ಆಗಿವೆ. ಇವತ್ತಷ್ಟೇ ಅಲ್ಲ, ಪ್ರತಿ ದಿನಾನೂ ವರ್ಕ್ ಆಗ್ತಾ ಇದೆ ಅಂತೇಳಿ ನಿಮ್ಗೆ ಎಲ್ರಿಗೂ ಗೊತ್ತಿರೋ ವಿಷಯನೇ. ಸೋಮವಾರ ಮಾರ್ಕೆಟಲ್ಲಿ ಒಂದು ಬಿಗ್ ಮೂವ್ಮೆಂಟ್ ಬರೋಂಥದ್ದಿದೆ. ಸೊ ಅದ್ರ ಸಲುವಾಗಿ ಒಳ್ಳೆ ಲೆವೆಲ್ಗಳನ್ನ ಕೊಡ್ತಾ ಇದ್ದೀನಿ. ನಾನು ಬರೀ ಲೆವೆಲ್ಗಳನ್ನ ಮಾತ್ರ ಕೊಡ್ತಾ ಇಲ್ಲ, ಪ್ರೈಸ್ ಎಲ್ಲಿ ಓಪನ್ ಆದರೆ ಹೇಗೆ ಮೂವ್ಮೆಂಟ್ ಆಗುತ್ತೆ ಅನ್ನೋ ಸ್ಟ್ರಕ್ಚರ್ ಜೊತೆಗೇನೆ ಕೊಡ್ತಾ ಇದ್ದೀನಿ. ಇವತ್ತು ನೋಡಿ, ಇವತ್ತಿನ ವಿಡಿಯೋದಲ್ಲಿ ಗ್ಯಾಪ್ ಅಪ್ ಓಪನ್ ಸಿನಾರಿಯೋ 2ರಲ್ಲಿ ನಾನು ಹೇಳಿದ್ದೆ, ಪ್ರೈಸ್ ಏನಾದರೂ ಇಲ್ಲಿ ಓಪನ್ ಆಗಿ ಈ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋದರೆ ಫಸ್ಟ್ ಇಲ್ಲಿ ರೆಸಿಸ್ಟೆನ್ಸ್ ಹತ್ರ ಹೋಗುತ್ತೆ, ವಾಪಸ್ ಇದು ರಿಟ್ರೇಸ್ಮೆಂಟ್ ಇಲ್ಲಿ ಕೆಳಗಡೆ ಬರುತ್ತೆ. ಇಲ್ಲಿ ಪ್ರೈಸ್ ಹೋಲ್ಡ್ ಆದರೆ, ಸಸ್ಟೇನ್ ಆದರೆ ನೆಕ್ಸ್ಟ್ ಮತ್ತೆ ನಮ್ಮ ರೆಸಿಸ್ಟೆನ್ಸ್ 23,350ವರೆಗೂ ಇಲ್ಲಿ ಹೋಗುತ್ತೆ. ಇಲ್ಲಿ ರಿಜೆಕ್ಷನ್ ಸಿಗದೇ ಇದ್ದರೆ ಮೇಲ್ಗಡೆ ಹೋಗುತ್ತೆ, ಇಲ್ಲಿ ರಿಜೆಕ್ಟ್ ಆಯಿತು ಅಂದರೆ ಪ್ರೈಸ್ ಕೆಳಗಡೆನೆ ಬರುತ್ತೆ ಅಂತ ಹೇಳಿದ್ದೆ. ಅದೇ ಥರನೇ ಆಗಿದೆಯಲ್ಲ ನೋಡಿ, ಇಲ್ಲಿ ಗ್ಯಾಪ್ ಅಪ್ ಓಪನ್ ಸಿನಾರಿಯೋ 1ರಲ್ಲಿ ನಾನು ಏನು ಕೊಟ್ಟಿದ್ದೆ, ಪ್ರೈಸ್ ಇಲ್ಲಿ ಓಪನ್ ಆಗಬೇಕು. ನನ್ನ ಇವತ್ತಿನ ವಿಡಿಯೋ ಓಪನ್ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ. ಪ್ರೈಸ್ ಇಲ್ಲಿ ಓಪನ್ ಆಗಿ ಇಲ್ಲಿ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಹೋಗುತ್ತೆ. ಫಸ್ಟು ಇಲ್ಲಿ ರಿಜೆಕ್ಷನ್ ಆಯಿತು ಅಂದರೆ ರಿಟ್ರೇಸ್ಮೆಂಟ್ ಇಲ್ಲಿ ಬರುತ್ತೆ. ಇದು ಬ್ರೇಕ್ ಆಗದೇನೆ ಇಲ್ಲಿ ಹೋಲ್ಡ್ ಆಯಿತು ಅಂದರೆ ಇಲ್ಲಿ ಒಳ್ಳೆ ಕ್ಯಾಂಡಲ್ಗಳು, ಬುಲಿಶ್ ಕ್ಯಾಂಡಲ್ಗಳು ಫಾರ್ಮ್ ಆಯಿತು ಅಂದರೆ ಈ ಹೈನ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಗುತ್ತೆ. ಇಲ್ಲಿ ರಿಜೆಕ್ಷನ್ ಸಿಗದೇ ಇದ್ದರೆ ಮೇಲ್ಗಡೆ ಹೋಗುತ್ತೆ. ಇಲ್ಲಿ ಪ್ರೈಸ್ ರಿಜೆಕ್ಷನ್ ಸ್ಟಾರ್ಟ್ ಆಯಿತು ಅಂತಂದರೆ ಈ ಲೋ ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬರುತ್ತೆ ಅಂತ ಹೇಳಿದ್ದೆ. ಹಾಗೇನೇ ಆಗಿದೆ ನೋಡಿ. ಫಸ್ಟ್ ಪ್ರೈಸು ಈ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಯಿತು, ವಾಪಸ್ ಇಲ್ಲಿ ಕೆಳಗಡೆ ಬಂತು. ಕೆಳಗಡೆ ಬಂದ ಮೇಲೆ ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್, ಹ್ಯಾಮರ್ ಕ್ಯಾಂಡಲ್ನ ಮಾಡಿ ಪ್ರೈಸ್ ರೆಸಿಸ್ಟೆನ್ಸ್ ಹತ್ರ ಹೋಯಿತು, 23,350 ಹತ್ರ ಹೋಯಿತು. ಇಲ್ಲಿ ರಿಸಲ್ಟ್ ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡಿ, ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಆಗಿದೆ, ಇಲ್ಲಿ ಬೇರಿಶ್ ಕ್ಯಾಂಡಲ್. ಇದಕ್ಕಿಂತ ಕನ್ಫರ್ಮೇಷನ್ ಬೇಕಾಗಿಲ್ಲ ಅನ್ಸುತ್ತೆ. 2 ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಆಗಿದೆ. ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಆಗ್ತಿದ್ದಂಗೆ ಪ್ರೈಸು ಕೆಳಗಡೆ ಬಂತು. ಇಲ್ಲಿಂದ ಪ್ರೈಸ್ ಆ್ಯಕ್ಷನ್ ಮಾಡಿಕೊಂಡು ಈ ಲೋನ ಬ್ರೇಕ್ ಮಾಡ್ಕೊಂಡು ಪ್ರೈಸ್ ಕೆಳಗಡೆ ಬಂತು. ಇಷ್ಟು ಪರ್ಫೆಕ್ಟ್ ಆಗಿರೋ ಲೆವೆಲ್ಲು ಮತ್ತು ಸ್ಟ್ರಕ್ಚರ್ಗಳನ್ನೇ ಕೊಡ್ತಾ ಇದ್ದೀನಿ. ಬೇರೆ ಯಾವ ಚಾನಲಲ್ಲೂ ಇಷ್ಟು ಕ್ಲಿಯರ್ ಆಗಿ ಡೀಟೇಲ್ ಆಗಿ ಯಾರೂ ಹೇಳೋದಿಲ್ಲ, ಬಟ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಥರ ಹೇಳಬೇಕು ಅಂತಂದರೆ ಕಡಿಮೆ ಅಂದ್ರೂ 15,000 25,000 30,000, ಕೆಲವೊಬ್ಬರು ತುಂಬ ಸ್ಟ್ಯಾಂಡರ್ಡ್ ಆಗಿರೋರು 50,000 ಲಕ್ಷಗಟ್ಟಲೆ ತೊಗೊಳ್ತಾರೆ. ಬಟ್ ನಾನು ಯಾವುದೂ ಇಲ್ಲದೇ ಫ್ರೀಯಾಗಿ ನಿಮ್ಗೆ ಕೊಡ್ತಾ ಇದ್ದೀನಿ. ನನ್ನ ವಿಡಿಯೋನ ಪೂರಾ ವಿಡಿಯೋ ನೋಡಿದರೆ ನಿಮ್ಗೆ ತುಂಬ ಹೆಚ್ಚಿನ ನಾಲೆಜ್ ನಿಮಗೆ ಸಿಗುತ್ತೆ. ಮೊದಲೇ ನನ್ನ ವಿಡಿಯೋನ ಲೈಕ್ ಮಾಡೋದಾಗಲಿ ಕಮೆಂಟ್ ಮಾಡೋದಾಗಲಿ ಫಸ್ಟೇನೆ ಮಾಡಬೇಡ್ರಿ. ಕಂಪ್ಲೀಟಾಗಿ ನಮ್ಮ ವಿಡಿಯೋ ನೋಡಿದ ಮೇಲೆ ನಿಮಗೆ ಇಷ್ಟ ಅನಿಸಿದರೆ ಮಾತ್ರ ಲೈಕ್ ಮಾಡಿ, ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದು ಬೇಡ, ಲೈಕ್ ಮಾಡೋದು ಬೇಡ. ಹಾಗಾದರೆ ಸೋಮವಾರ ಪ್ರೈಸು ಫ್ಲಾಟ್ ಓಪನ್ ಆಗುತ್ತಾ, ಅಥವಾ ಗ್ಯಾಪ್ ಅಪ್ ಓಪನ್ ಆಗುತ್ತಾ, ಅಥವಾ ಗ್ಯಾಪ್ ಡೌನ್ ಓಪನ್ ಆಗುತ್ತಾ, ಎಲ್ಲಿ ಓಪನ್ ಆದರೆ ನಾವು ಯಾವ ಥರ ಟ್ರೇಡ್ ಮಾಡಬೇಕು, ಪ್ರೈಸ್ ಮೂಮೆಂಟ್ ಯಾವ ಥರ ಇರುತ್ತೆ, ಎಲ್ಲಿ ಬೈ ಮಾಡಿದರೆ ನಮ್ಗೆ ಹೆಚ್ಚಿನ ಬೆನಿಫಿಟ್ ಸಿಗುತ್ತೆ ಅಂತ ನೀಟಾಗಿ ನಮ್ಮ ಸ್ಟ್ರಕ್ಚರ್ ಮುಖಾಂತರನೇ ನೋಡೋಣ. ಇವತ್ತು ಲೆವೆಲ್ಗಳಲ್ಲಿ ಯಾವುದೇ ಚೇಂಜಸ್ ಇಲ್ಲ. ನಿನ್ನೆ ಏನು ಲೆವೆಲ್ ಕೊಟ್ಟಿದ್ನೋ ಅದೇ ಲೆವೆಲ್ಗಳಿದೆ. ಇಮಿಡಿಯೇಟ್ ರೆಸಿಸ್ಟೆನ್ಸ್ 23,150 ಇಂದ 23,200, ಇದು ಇಮಿಡಿಯೇಟ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ. ಸೆಕೆಂಡ್ ರೆಸಿಸ್ಟೆನ್ಸ್ 23,325 ಇಂದ 23,350. ಮೇಜರ್ ರೆಸಿಸ್ಟೆನ್ಸ್ 23,490 ಇಂದ 23,520, ಇದು ಮೇಜರ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಇಮಿಡಿಯೇಟ್ ಸಪೋರ್ಟ್ ಬಂದು 22,910 ಇಂದ 22,835, ಇಮಿಡಿಯೇಟ್ ಸಪೋರ್ಟ್ ಆಗಿರುತ್ತೆ. ಫಸ್ಟ್ ಸಪೋರ್ಟು 22,700 ಇಂದ 22,670, ಇದು ಸೆಕೆಂಡ್ ಸಪೋರ್ಟ್ ಆಗಿರುತ್ತೆ. ಥರ್ಡ್ ಸಪೋರ್ಟು 22,560 ಇಂದ 22,530, ಇದು ಥರ್ಡ್ ಸಪೋರ್ಟ್ ಆಗಿರುತ್ತೆ. ಸೋಮವಾರ ದಿವಸ ಇಲ್ಲಿ ಬಂದಿರೋ ವ್ಯಾಲ್ಯೂಮ್ ನೋಡಿದ್ರೆ, ಪ್ರೈಸಲ್ಲಿ ಎಂಡಿಂಗ್ ಸೆಷನಲ್ಲಿ ಬಂದಿರೋ ವ್ಯಾಲ್ಯೂಮ್ ನೋಡಿದ್ರೆ ಇದು ಮೋಸ್ಟ್ಲಿ ಬಿಗ್ ಗ್ಯಾಪ್ ಅಪ್ ಆಗೋ ಚಾನ್ಸಸ್ ಇದೆ. ಮೋಸ್ಟ್ಲಿ ಗ್ಯಾಪ್ ಅಪ್ ಆದರೆ ಎಲ್ಲ ಆಗ್ಬೋದು, 23,490 ಇಂದ 23,520 ಈ ಲೆವೆಲಲ್ಲಿ ಗ್ಯಾಪ್ ಅಪ್ ಆಗ್ಬೋದು. ಬಟ್ ಇವಾಗ ಸೋಮವಾರ ಗ್ಯಾಪ್ ಅಪ್ ಆದರೆ ಎಲ್ಲಾಗುತ್ತೆ, ನಾವು ಯಾವ ಥರ ಟ್ರೇಡ್ ಮಾಡ್ಬೋದು, ಗ್ಯಾಪ್ ಡೌನ್ ಆದರೆ ಎಲ್ಲಾಗುತ್ತೆ, ನಾವು ಯಾವ ಥರ ಟ್ರೇಡ್ ಮಾಡ್ಬೋದು ಅಂತ ನಮ್ಮ ಸ್ಟ್ರಕ್ಚರ್ ಜೊತೆಗೇ ನೋಡೋಣ. ತುಂಬ ಸಣ್ಣ ಸಣ್ಣ ಲೆವೆಲ್ಗಳನ್ನೂ ಕೂಡ ತುಂಬ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋನಿದ್ದೀನಿ, ಗಮನ ಕೊಟ್ಟು ನೋಡಿ. ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ 1 ಸರಿ ಬಿಟ್ಟು 2 ಸರಿ ವಿಡಿಯೋನ ನೋಡಿದರೆ ತುಂಬ ನೀಟಾಗಿ ನಿಮ್ಗೆ ಅರ್ಥ ಆಗಿಬಿಡುತ್ತೆ. ಪ್ರೈಸ್ ಏನಾದರೂ ಫ್ಲಾಟ್ ಓಪನ್ ಆಯಿತು ಅಂತಂದರೆ ಫಸ್ಟ್ ಈ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಬೇಕಾಗುತ್ತೆ. ಇದು ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿದ್ರೆ ನೆಕ್ಸ್ಟ್ ಇದು ಈ ಹೈವರೆಗೂ ಹೋಗುತ್ತೆ. ಇಲ್ಲಿ ರಿಜೆಕ್ಷನ್ ಆಯಿತು ಅಂದರೆ ರಿಟ್ರೇಸ್ಮೆಂಟ್ ಸಲುವಾಗಿ ವಾಪಸ್ ಇದೇ ಪ್ಲೇಸಲ್ಲಿ ಬರುತ್ತೆ. ಇಲ್ಲಿ ಸಸ್ಟೇನ್ ಆಯಿತು ಅಂದರೆ ಇದು ಹೋಲ್ಡ್ ಆಗಬೇಕು, ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ಗಳಾಗಬೇಕು. ಆಯಿತು ಅಂದರೆ ನೆಕ್ಸ್ಟ್ ರೆಸಿಸ್ಟೆನ್ಸ್ 23,325 ಇಂದ 23,350 ಈ ಲೆವೆಲ್ವರೆಗೂ ಹೋಗುತ್ತೆ. ಈ ಲೆವೆಲ್ಲೂ ಬ್ರೇಕ್ ಆಯಿತು ಅಂತಂದರೆ ವಾಪಸ್ ಇದು ರಿಟ್ರೇಸ್ಮೆಂಟಿಗೆ ಇಲ್ಲಿ ಬಂದಾಗ ಸ್ಟ್ರಾಂಗ್ ಕ್ಯಾಂಡಲ್ಗಳಾಗಬೇಕು. ಸ್ಟ್ರಾಂಗ್ ಕ್ಯಾಂಡಲ್ಗಳಾದರೆ ಮಾತ್ರ ಈ ಹೈನ ಬ್ರೇಕ್ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಮೇಜರ್ ರೆಸಿಸ್ಟೆನ್ಸ್ 23,490 ಇಂದ 23,520ವರೆಗೂ ಹೋಗುತ್ತೆ. ಇಲ್ಲಿ ಇಮಿಡಿಯೇಟಾಗಿ ಇಲ್ಲಿ ಓಪನ್ ಆಗ್ತಿದ್ದಂಗೆ ನಾವು ಬೈ ಮಾಡೋದು,
ಒಳ್ಳೆ ಪ್ಲೇಸ್ ಅಲ್ಲ. ಫಸ್ಟ್ ಇಲ್ಲಿ ಈ ಹೈವರೆಗೂ ಹೋಗುತ್ತೆ, ಈ ಹೈವರೆಗೂ ಹೋಗುತ್ತೆ. ಇಲ್ಲಿ ಹೋಗಿ ರಿಜೆಕ್ಷನ್ ಆಗಿ ಬರುತ್ತೆ. ಇಲ್ಲಿ ಬಂದಾಗ ಇಲ್ಲಿ ಬುಲಿಶ್ ಕ್ಯಾಂಡಲ್ಗಳಾಗಬೇಕು, ಹೈಯರ್ ಹೈ ಕ್ರಿಯೇಟ್ ಆಗಬೇಕು. ಅಟ್ಲೀಸ್ಟ್ 1 ನಿಮಿಷದ ಕ್ಯಾಂಡಲಲ್ಲಿ ಹೈಯರ್ ಹೈ ಕ್ರಿಯೇಟ್ ಆಯಿತು ಅಂತಂದರೆ ಈ ಹೈನ ಬ್ರೇಕ್ ಮಾಡಿಕೊಂಡು ನೆಕ್ಸ್ಟ್ ಹೈ ಕ್ರಿಯೇಟ್ ಮಾಡುತ್ತೆ. ವಾಪಸ್ ಇದು ಪ್ರೈಸ್ ಆಕ್ಷನ್ ಪ್ರಕಾರ ಹಿಂಗೆ ಮೇಲ್ಗಡೆ ಹೋಗಿ ಕೆಳಗಡೆ ಬರುತ್ತೆ. ಇಲ್ಲಾದರೂ ಸಪೋರ್ಟ್ ತೊಗೋಬೋದು ಅಥವಾ ಮೇಲ್ಗಡೆ ಹೋಗಿ ಈ ಪ್ಲೇಸಲ್ಲಾದರೂ ಸಪೋರ್ಟ್ ತೊಗೋಬೋದು. 23,325 ಈ ಹೈ ಮೇಲಾದರೂ ಸಪೋರ್ಟ್ ತೊಗೊಳ್ಬೋದು. ಇಲ್ಲಿ ತೊಗೊಂಡಾಗ ಈ ಪ್ಲೇಸಲ್ಲಿ ಬುಲಿಶ್ ಕ್ಯಾಂಡಲ್ಗಳಾಗ ಸ್ಟಾರ್ಟ್ ಆದರೆ ಇಲ್ಲಿ ಅಥವಾ ಇಲ್ಲಿ ಒಳ್ಳೆ ಬುಲಿಶ್ ಕ್ಯಾಂಡಲ್ಗಳಾಗ ಸ್ಟಾರ್ಟ್ ಆದರೆ ಇಲ್ಲಿ ನಾವು ಬೈ ಮಾಡಿದರೂ ಕೂಡ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಸ್ಟಾಪ್ ಲಾಸ್ ಇಲ್ಲದೇ ಬೈ ಮಾಡಲೇಬೇಡ್ರಿ, ಸ್ಟಾಪ್ ಲಾಸ್ ಹಾಕಲೇಬೇಕು. ಯಾವ ಬುಲಿಶ್ ಕ್ಯಾಂಡಲ್ ಆಗಿರುತ್ತಲ್ಲ, ಇಲ್ಲಿ ಸ್ಟ್ರಾಂಗ್ ಕ್ಯಾಂಡಲ್ ಯಾವುದಿರುತ್ತೆ ಅದ್ರ ಕೆಳಗಡೆನೇ ಸ್ಟಾಪ್ ಲಾಸ್ ಹಾಕಿ ಬೈ ಮಾಡಿದರೆ ನೆಕ್ಸ್ಟ್ ಟಾರ್ಗೆಟ್ ನಮ್ಮದು 23,325 ಇರುತ್ತೆ ಅಥವಾ 23,350ವರೆಗೂ ಇರುತ್ತೆ. ಫ್ಲಾಟ್ ಓಪನ್ ಸಿನಾರಿಯೋ 2ರಲ್ಲಿ ಪ್ರೈಸ್ ಫ್ಲಾಟ್ ಓಪನ್ ಆಗಿ ಈ ರೆಸಿಸ್ಟೆನ್ಸ್ನ 23,200 ಈ ರೆಸಿಸ್ಟೆನ್ಸ್ನ ಫೇಲ್ ಆಯಿತು ಅಂದರೆ, ಇಲ್ಲಿ ರಿಜೆಕ್ಷನ್ ಸ್ಟಾರ್ಟ್ ಆಯಿತು ಅಂದರೆ ವಾಪಸ್ ಇದು 23,100ವರೆಗೂ ಬರೋಂಥ ಚಾನ್ಸಸ್ ಇರುತ್ತೆ. ಅಥವಾ ಇಲ್ಲಿ ಇದು ಬ್ರೇಕ್ ಆಯಿತು ಅಂತಂದರೆ ವಾಪಸ್ಸು 22,910ವರೆಗೂ ಬರೋಂಥ ಚಾನ್ಸಸ್ ಇರುತ್ತೆ. ಇಲ್ಲೇ ಹೋಲ್ಡ್ ಆಯಿತು ಅಂದರೆ ವಾಪಸ್ ಇದು ಈ ಹೈವರೆಗೂ ಹೋಗುತ್ತೆ. ಈ ಹೈವರೆಗೂ ಹೋಗಿ ರಿಟ್ರೇಸ್ಮೆಂಟಿಗೆ ವಾಪಸ್ ಬಂದಾಗ ಈ ಲೋನ ಬ್ರೇಕ್ ಮಾಡದೇ ಇತ್ತು ಅಂದರೆ, ಈ ಲೋ ಅಥವಾ ಕೆಳಗಡೆ ಬಂದಾಗ ಈ ಲೋನ ಬ್ರೇಕ್ ಆಗದೆ ಇತ್ತು ಅಂದರೆ ನೆಕ್ಸ್ಟ್ ಇದು ಈ ಹೈನ ಬ್ರೇಕ್ ಮಾಡಿಕೊಂಡು 23,325ಇಂದ 23,350 ಈ ಲೆವೆಲ್ವರೆಗೂ ಹೋಗುತ್ತೆ. ಇಲ್ಲಿ ರಿಜೆಕ್ಷನ್ ಆಯಿತು ಅಂದರೆ ರಿಟ್ರೇಸ್ಮೆಂಟ್ ಕೆಳಗಡೆ ಬರುತ್ತೆ, 23,200ವರೆಗೂ ಬರುತ್ತೆ. ಇಲ್ಲಾದರೂ ಬರುತ್ತೆ ಅಥವಾ ಇಲ್ಲೇನೊಂದು ಹೈ ಆಗಿರುತ್ತಲ್ಲ ಈ ಹೈ ಮೇಲಾದ್ರೂ ಸಪೋರ್ಟ್ ತೊಗೊಳುತ್ತೆ. ಇಲ್ಲಿ ನಾವು ಬೈ ಮಾಡಿದ್ರೆ, ಇಲ್ಲಿ ಬೈ ಮಾಡಿದರೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. 23,490ವರೆಗೂ ಹೋಗೋಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಇಲ್ಲಿ ಕೂಡ ಬಂದು ಇಲ್ಲಿ ಲೋ ಬ್ರೇಕ್ ಆಗದೇ ಇಲ್ಲಿ ಹೋಲ್ಡ್ ಆಯಿತು ಅಂದರೆ ಇಲ್ಲಿ ಕೂಡ ನಾವು ಬೈ ಮಾಡೋದಕ್ಕೆ ಒಳ್ಳೆ ಪ್ಲೇಸ್ ಆಗಿರುತ್ತೆ. ಇಲ್ಲಿ ಸುಮಾರು ಹೊತ್ತು ಇಲ್ಲಿ ವೆಯ್ಟ್ ಮಾಡಬೇಕು, ಅರ್ಧ ಗಂಟೆ 1 ಅವರ್ ಇಲ್ಲಿ ವೆಯ್ಟ್ ಮಾಡಿದರೂ ಕೂಡ ಇದು ಲೋ ಬ್ರೇಕ್ ಆಗಲಿಲ್ಲ ಅಂತಂದರೆ, ಮೇಲೆ ಹೋಗೋದು ಮತ್ತು ಕೆಳಗಡೆ ಬಂದರೂ ಕೂಡ ಇಲ್ಲಿ ಹೋಲ್ಡ್ ಆಯಿತು ಅಂತಂದರೆ ಈ ಹೈನ ಬ್ರೇಕ್ ಮಾಡಿಕೊಂಡು ಮೇಲ್ಗಡೆ ಹೋಗೋಂಥ ಚಾನ್ಸಸ್ ಇರುತ್ತೆ. ಪ್ರೈಸ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆದರೆ ಎಲ್ಲ ಆಗ್ಬೋದು. ಗ್ಯಾಪ್ ಅಪ್ ಓಪನ್ ಸಿನಾರಿಯೋ 1ರಲ್ಲಿ ಪ್ರೈಸ್ ಏನಾದರೂ 23,325ಇಂದ 23,350 ಈ ಲೆವೆಲಲ್ಲಿ ಪ್ರೈಸ್ ಗ್ಯಾಪ್ ಅಪ್ ಓಪನ್ ಆಯಿತು ಅಂದರೆ ಇದು ಇಲ್ಲಿ ಹೋಲ್ಡ್ ಆಗಬೇಕು. ಹೋಲ್ಡ್ ಆಗದೇ ಫಸ್ಟೇನೆ ರೆಡ್ ಕ್ಯಾಂಡಲ್ ಆಗಿ ಇದ್ರ ಕೆಳಗಡೆ ಪ್ರೈಸ್ ಬಂತು ಅಂದರೆ ಇಲ್ಲಿಂದ ಸೀದಾ ಪ್ರೈಸ್ ಇದು ಈ ಲೋನ ಬ್ರೇಕ್ ಮಾಡಿಕೊಂಡು ಕೆಳಗಡೆ ಬರೋಂಥ ಚಾನ್ಸಸ್ ಇರುತ್ತೆ. ಅಥವಾ ಇಲ್ಲೇ ಗ್ರೀನ್ ಕ್ಯಾಂಡಲ್ ಆಯಿತು, ಇಲ್ಲೇ ಹೋಲ್ಡ್ ಆಯಿತು, ಪ್ರೈಸು ಗ್ರೀನ್ ಕ್ಯಾಂಡಲ್ ಆಯಿತು, ಬುಲಿಶ್ ಕ್ಯಾಂಡಲ್ ಆಯಿತು, ಹೈಯರ್ ಹೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ ಫಸ್ಟ್ ಇದು ನಮ್ಮ ಮೇಜರ್ ರೆಸಿಸ್ಟೆನ್ಸ್ 23,490 ಈ ಲೆವೆಲ್ವರೆಗೂ ಹೋಗುತ್ತೆ. ಈ ಲೆವೆಲ್ವರೆಗೂ ಹೋಯಿತು ಅಂತಂದರೆ ಯಾವುದೇ ಕಾರಣಕ್ಕೂ ಪ್ರೈಸ್ನ ಹೋಲ್ಡ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಪ್ರಾಫಿಟ್ನ ಬುಕ್ ಮಾಡ್ಕೊಳ್ಳೋಂಥ ಪ್ಲೇಸ್ ಇದು, ಟ್ರ್ಯಾಪಿಂಗ್ ಏರಿಯಾ ಅಂತ ಹೇಳ್ತೀನಿ ನಾನು ಇದನ್ನು. ಸೊ ಇಲ್ಲೇನಾಗುತ್ತೆ, ಪ್ರೈಸ್ ಕೆಳಗಡೆ ಬರುತ್ತೆ. ಕೆಳಗಡೆ ಬಂದಾಗಲೂ ಕೂಡ ಇದು ಹೋಲ್ಡ್ ಆಯಿತು ಅಂತಂದರೆ ವಾಪಸ್ ಇದು ರಿಟ್ರೇಸ್ಮೆಂಟಿಗೆ ಹೋಗುತ್ತೆ. ರಿಟ್ರೇಸ್ಮೆಂಟಿಗೆ ಹೋದಾಗಲೇ ಇದನ್ನು ಬ್ರೇಕ್ ಮಾಡ್ತು ಅಂತಂದರೆ ನೆಕ್ಸ್ಟ್ ಮೂಮೆಂಟ್ ಇರುತ್ತೆ. ಇದು ಬ್ರೇಕ್ ಮಾಡ್ದೇ ಇಲ್ಲೇ ವೀಕ್ ಆಯಿತು ಅಂದರೆ ಪ್ರೈಸು ಈ ಲೋನ ಬ್ರೇಕ್ ಮಾಡಿಕೊಂಡು ಮತ್ತೆ ಪ್ರೈಸ್ ಈ ಥರ ಬಿಗ್ ಫಾಲ್ ಆಗೋಂಥ ಚಾನ್ಸಸ್ ಇರುತ್ತೆ. ಈ ಪ್ಲೇಸಲ್ಲಿ ನಾವು ಇಲ್ಲಿ ಪಿ ಬೈ ಮಾಡೋದಕ್ಕೆ ಒಳ್ಳೆ ಪ್ಲೇಸ್ ಇರುತ್ತೆ. ಇದು ಈ ಪ್ಲೇಸಲ್ಲಿ ರಿಜೆಕ್ಷನ್ ಆದರೆ ಫಸ್ಟ್ ಟೈಮ್ ಒಂದೇ ಸರಿ ಇದು ಮಾಡೋಕ್ಕೆ ಹೋಗ್ಬೇಡ್ರಿ. ಸೆಕೆಂಡ್ ಟೈಮ್ ಈ ಲೆವೆಲಲ್ಲಿ ಬಂದಾಗ ಇದು ವೀಕ್ ಆದಾಗ ಇಲ್ಲಿ ನೀವು ಪಿ ಬೈ ಮಾಡಿದರೆ ನಿಮ್ಗೆ ಒಳ್ಳೆ ಬೆನಿಫಿಟ್ ಸಿಗೋ ಚಾನ್ಸಸ್ ಇರುತ್ತೆ. ಗ್ಯಾಪ್ ಅಪ್ ಓಪನ್ ಸಿನಾರಿಯೋ 2ರಲ್ಲಿ ಪ್ರೈಸ್ ಇಲ್ಲಿ ಓಪನ್ ಆಗೋ ಬದಲು ಡೈರೆಕ್ಟಾಗಿ ಇಲ್ಲೇ ಓಪನ್ ಆಯಿತು ಅಂದರೆ ಇದು ನಮ್ಮ ಮೇಜರ್ ರೆಸಿಸ್ಟೆನ್ಸ್ ಪ್ಲೇಸ್. ಇದು ಪ್ರೈಸ್ ಏನಾಗುತ್ತೆ ಇಮಿಡಿಯೇಟಾಗಿ ರೆಡ್ ಕ್ಯಾಂಡಲ್ ಮಾಡ್ತು ಅಂದರೆ ಲೋವರ್ ಲೋ ಮಾಡ್ಕೊಂಡು ಪ್ರೈಸು ಫಸ್ಟ್ ಇಲ್ಲಿ ಸಪೋರ್ಟ್ ತೊಗೊಳುತ್ತೆ. ಇಲ್ಲಿ ಸಪೋರ್ಟ್ ತೊಗೊಂಡು ರಿಟ್ರೇಸ್ಮೆಂಟ್ ಮೇಲ್ಗಡೆ ಹೋಗುತ್ತೆ. ಇಲ್ಲಿ ರಿಟ್ರೇಸ್ಮೆಂಟ್ ಮೇಲ್ಗಡೆ ಹೋದಾಗಲೂ ಕೂಡ ಇಲ್ಲಿ ರಿಜೆಕ್ಷನ್ ಆಗಿ ಸ್ಟಾರ್ಟ್ ಆಯಿತು, ಬಿಗ್ ಬೇರಿಶ್ ಕ್ಯಾಂಡಲ್ಗಳಾಗಿ ಸ್ಟಾರ್ಟ್ ಆಯಿತು ಅಂದರೆ ಈ ಲೋನ ಬ್ರೇಕ್ ಮಾಡಿಕೊಂಡು ಕೆಳಗಡೆ ಬರುತ್ತೆ. ಪ್ರೈಸ್ ಕೆಳಗಡೆ ಬಂದಮೇಲೆ ಇಮಿಡಿಯೇಟಾಗಿ ಇಲ್ಲಿ ಬಂದಿದೆ ಅಂತ ಸೆಲ್ ಮಾಡೋಕ್ಕೆ ಹೋಗ್ಬೇಡ್ರಿ. ರಿಟ್ರೇಸ್ಮೆಂಟ್ಗೆ ಹೋಗುತ್ತಿದ್ದು ಇಲ್ಲಿ ಟಚ್ ಮಾಡಿಕೊಂಡು ವಾಪಸ್ ಇದು ರಿಟ್ರೇಸ್ಮೆಂಟ್ಗೆ ಹೋಗುತ್ತೆ. ರಿಟ್ರೇಸ್ಮೆಂಟ್ಗೆ ಹೋದಾಗ ಇಲ್ಲಿ ನಾವು ಮತ್ತೆ ಪಿ ಬೈ ಮಾಡ್ಬೋದು. ಟಾರ್ಗೆಟು 23,150 ಇರುತ್ತೆ. ಇದು ಬ್ರೇಕ್ ಆಯಿತು ಅಂದರೆ 23,900ವರೆಗೂ ಬರೋಂಥ ಚಾನ್ಸಸ್ ಇರುತ್ತೆ. ಪ್ಲೇಸ್ ಯಾವುದು ಪಿ ಬೈ ಮಾಡೋದಕ್ಕೆ ನಮ್ಗೆ ಒಳ್ಳೆಯದು 23,490ಇಂದ 23,520 ಇದು ಒಳ್ಳೆ ಪ್ಲೇಸ್ ಆಗಿರುತ್ತೆ. ಇಲ್ಲಿ ರಿಜೆಕ್ಷನ್ ಆದರೆ ಮಾತ್ರ ಪ್ರೈಸು ನಮ್ಮ ಲೆವೆಲ್ ಕೆಳಗಡೆ ಸಸ್ಟೇನ್ ಆದರೆ ಮಾತ್ರನೇ ನೀವು ಎಂಟ್ರಿ ಆಗಬೇಕು. ಪ್ರೈಸ್ ಕನ್ಫರ್ಮೇಷನ್ ಇಲ್ದೇ ಸ್ಟಾಪ್ ಲಾಸ್ ಇಲ್ದೇ ಟ್ರೇಡ್ ಮಾಡಲೇಬೇಡ್ರಿ. ಇವಾಗ ನಾನು ಹೇಳ್ತಿರೋ ಸ್ಟ್ರಕ್ಚರು ಮತ್ತು ಲೆವೆಲ್ಸು ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ನಾನು ಇದನ್ನು ಮೇಜರ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾ ಇದ್ದೀನಿ. ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಏನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಅಥವಾ ನಿಮಗೆ ಗೊತ್ತಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ. ನಮಗೆ ಗೊತ್ತಿಲ್ಲ ಇದು ಯಾಕೆ ಇದು ಮೇಜರ್ ರೆಸಿಸ್ಟೆನ್ಸ್ ಅಂತ ನೀವು ನನ್ನ ಕ್ವಶನ್ ಮಾಡಿ, ಕಮೆಂಟಲ್ಲಾದರೂ ಕ್ವಶನ್ ಮಾಡಿ, ಅಂದರೆ ನನಗೆ ಹೇಳೋಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಗ್ಯಾಪ್ ಡೌನ್ ಓಪನ್ ಸಿನಾರಿಯೋ 1 ಪ್ರೈಸ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆಯಿತು ಅಂದರೆ 22,910 ಈ ಲೆವೆಲಲ್ಲಿ ಗ್ಯಾಪ್ ಡೌನ್ ಓಪನ್ ಆಯಿತು ಅಂದರೆ ಫಸ್ಟು
ಈ ಹೈವರೆಗೂ ಹೋಗುತ್ತೆ, ಈ ಸ್ವಿಂಗ್ವರೆಗೂ ಹೋಗುತ್ತೆ. ಇಲ್ಲಿ ಹೋಗಿ ರಿಜೆಕ್ಷನ್ ಆಯಿತು ಅಂತಂದರೆ ಪ್ರೈಸು ವಾಪಸ್ ಇಲ್ಲಿಗೆ ಬರುತ್ತೆ. ಇದು ಇಲ್ಲಿ ಬಂದಾಗಲೂ ಕೂಡ ಈ ಲೋ ಬ್ರೇಕ್ ಮಾಡ್ದೇ ಮತ್ತೆ ಹೋಲ್ಡ್ ಮಾಡ್ತು ಅಂದರೆ ಪ್ರೈಸ್ ಇದು ರೀಟ್ರೇಸ್ಮೆಂಟ್ ಮೇಲ್ಗಡೆ ಹೋಗುತ್ತೆ. ರೀಟ್ರೇಸ್ಮೆಂಟಿಗೆ ಹೋದಾಗಾದ್ರೂ ಇದು ಈ ಹೈನ ಬ್ರೇಕ್ ಮಾಡಿ ಮೇಲ್ಗಡೆ ಹೋಗಬೇಕು. ಈ ಹೈನ ಬ್ರೇಕ್ ಮಾಡ್ದೇ ವಾಪಸ್ ಇಲ್ಲೇನೆ ಪ್ರೈಸ್ ವೀಕ್ ಆಯಿತು, ಬೇರಿಶ್ ಕ್ಯಾಂಡಲ್ಗಳ ಸ್ಟಾರ್ಟ್ ಆಯಿತು ಅಂತಂದರೆ ಇಲ್ಲಿ ನಮಗೆ ಪಿ ಇ ಬೈ ಮಾಡೋಕ್ಕೆ ಒಳ್ಳೆ ಜಾಗ ಇರುತ್ತೆ. ಇಲ್ಲಿ ಪಿ ಇ ಬೈ ಮಾಡಿದ್ರೆ ಈ ಲೋನ ಬ್ರೇಕ್ ಮಾಡಿಕೊಂಡು 22,700 ಬರೋಂಥ ಚಾನ್ಸಸ್ ಇರುತ್ತೆ. ಫಸ್ಟ್ ಟಾರ್ಗೆಟ್ ನಮ್ಮದು ಇದೇನೇ ಆಗಿರುತ್ತೆ, 22,910 ಆಗಿರುತ್ತೆ ಫಸ್ಟ್ ಟಾರ್ಗೆಟು. ನೆಕ್ಸ್ಟ್ ಟಾರ್ಗೆಟ್ 22,700 ಇರುತ್ತೆ. ಗ್ಯಾಪ್ ಡೌನ್ ಓಪನ್ ಸಿನಾರಿಯೋ 2ರಲ್ಲಿ ಪ್ರೈಸ್ ಏನಾದರೂ ತುಂಬ ಜಾಸ್ತಿ ಗ್ಯಾಪ್ ಡೌನ್ ಓಪನ್ ಆಯಿತು ಅಂದರೆ ಎಲ್ಲ ಆಗ್ಬೋದು. ಫಸ್ಟ್ 22,700 ಇಂದ 22,670 ಇಲ್ಲಾದರೂ ಆಗ್ಬೋದು, ಅಥವಾ 22,560 ಈ ಲೆವೆಲ್ವರೆಗೂ ಆಗ್ಬೋದು. ಇಲ್ಲೇನಾದರೂ ಆಯಿತು ಅಂದರೆ ಪ್ರೈಸು ಫಸ್ಟು ಈ ಹೈವರೆಗೂ ಹೋಗುತ್ತೆ ಅಥವಾ ಇಲ್ಲಿವರೆಗೂ ಹೋಗುತ್ತೆ. ಇಲ್ಲೇನಾದರೂ ರಿಜೆಕ್ಷನ್ ಆಗಿ ಸ್ಟಾರ್ಟ್ ಆಯಿತು ಇಲ್ಲಿ, ಅಥವಾ ಇಲ್ಲಿ ರಿಜೆಕ್ಷನ್ ಆಗಿ ಸ್ಟಾರ್ಟ್ ಆಯಿತು ಅಂದರೆ ಪ್ರೈಸು ವಾಪಸ್ 22,700 ಬರುತ್ತೆ. ಇದನ್ನು ಬ್ರೇಕ್ ಮಾಡಿಕೊಂಡು 22,560 ಇಂದ 22,530 ಈ ಲೆವೆಲ್ವರೆಗೂ ಬರೋಂಥ ಚಾನ್ಸಸ್ ಇರುತ್ತೆ. ಈ ಎಲ್ಲ ಲೆವೆಲ್ಗಳು ತುಂಬ ಇಂಪಾರ್ಟೆಂಟ್ ಲೆವೆಲ್ಗಳೇ. ಇವು ಆರ್ಡಿನರಿ ಲೆವೆಲ್ಗಳೆಲ್ಲ, ಸ್ಮಾರ್ಟ್ ಮನಿ ಲೆವೆಲ್ಗಳೇ ನಾನು ನಿಮ್ಗೆ ಕೊಟ್ಟಿದ್ದೀನಿ. ಹಾಗೆಯೇ ಯಾವ ಥರ ಪ್ರೈಸ್ ಮೂವ್ಮೆಂಟ್ ಆಗುತ್ತೆ ಅಂತ ನಿಮಗೆ ಲೈವ್ ಆಗಿನೇ ತೋರಿಸಿದ್ದೀನಿ. ಈ ಎಲ್ಲ ಲೆವೆಲ್ಗಳಲ್ಲಿ ಪರ್ಫೆಕ್ಟಾಗಿ ನಿಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಜೊತೆಗೆ ನಿಮ್ಮ ಓನ್ ಅನಾಲಿಸಿಸ್ ಕೂಡ ಮಾಡಿಕೊಂಡು ಟ್ರೇಡ್ ಮಾಡಿ. ಯಾಕಂದರೆ ನಾನು ಸೆಬಿ ರಿಜಿಸ್ಟರ್ಡ್ ಪರ್ಸನ್ ಅಲ್ಲ. ಈ ವಿಡಿಯೋ ಕೇವಲ ಕಲಿಕೆಯ ಉದ್ದೇಶದಿಂದ ಕೂಡಿರುತ್ತೆ. ಈ ವಿಡಿಯೋ ಯಾವುದೇ ಟ್ರೇಡ್ ಪ್ರಮೋಷನ್ ಕೂಡ ಅಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮಾತ್ರ, ನಾನು ಹೇಳಿರೋ ವಿಷಯ ನಿಮಗೆ ಅರ್ಥ ಆಗಿದ್ದರೆ ಮಾತ್ರ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.